ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡುವಂತಹ ರೆಸಿಪಿ ಉಪ್ಪುಗಾಯಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೆಣಸಿನ್ಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಮೆಣಸಿನ್ಕಾಯಿ ತಗೊಂಡು ಅದು ತುದಿ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ನಂತರ ಅದರ ಒಳಗಿರೋಂಥ ಬೀಜನೆಲ್ಲ ತಕ್ಕೋಬೇಕು. ಅದು ಖಾರ ಇದ್ದರೆ ಅಷ್ಟೇ ಬೀಜ ತಕ್ಕೊಳ್ಳಿ, ಇಲ್ಲಾಂದರೆ ಬೇಕಾಗೋದಿಲ್ಲ. ಅದೇ ಥರ ಎಲ್ಲ ಮೆಣಸಿನ್ಕಾಯನ್ನು ತುದಿಯಲ್ಲಿ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಓಪನ್ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದರಲ್ಲಿ ಕರಿಬೇವು, ಬೆಳ್ಳುಳ್ಳಿ ಮತ್ತು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡು ಅದನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು. ಮಿಕ್ಸಿ ಮಾಡಿದ ನಂತರ ಅದಕ್ಕೆ 1 ಕಪ್ಪು ಕೊಬ್ಬರಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡ ನಂತರ ಒಂದು ಬಟ್ಲಿಗೆ ಅದನ್ನು ಹಾಕ್ಕೋಬೇಕು. ಅದು ನಮಗೆ ಸ್ಟಫ್ ಮಾಡೋಕ್ಕೆ ರೆಡಿಯಾಗಿದೆ. ಈಗ ಒಂದೊಂದೇ ಮೆಣಸಿನ್ಕಾಯಿ ತಗೋಬಿಟ್ಟು ಅದಕ್ಕೆ ಕೊಬ್ಬರಿನ ನಾನು ತೋರಿಸ್ತಿದ್ದೀನಲ್ಲ ಅದೇ ಥರನೇ ಮೆಣಸಿನ್ಕಾಯಿನ ಸ್ವಲ್ಪ ಅಗಲ ಮಾಡಿಬಿಟ್ಟು ಅದಕ್ಕೆ ಸ್ಟಫ್ ಮಾಡ್ಕೋಬೇಕು. ಈಗ ತೋರಿಸಿದ್ದೀನಲ್ಲ ಅದೇ ಥರನೇ ಎಲ್ಲ ಮೆಣಸಿನ್ಕಾಯಿಗೂ ಸ್ಟಫ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ನಂತರ ಒಂದು ಬಾಣಲಿ ತೊಗೊಂಬಿಟ್ಟು ಅದರಲ್ಲಿ 1-2 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಾದ ನಂತರ ಅದಕ್ಕೆ ನಾವು ಸ್ಟಫ್ ಮಾಡಿ ಇಟ್ಕೊಂಡಿರೋಂತಹ ಮೆಣಸಿನ್ಕಾಯಿನ ಎಲ್ಲ ಒಂದೊಂದಾಗಿ ಸೇರಿಸ್ತಾ ಬರಬೇಕು. ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. ಸಿಮ್ ಮಾಡಿಬಿಟ್ಟು ಒಂದೊಂದಾಗಿ ಸೇರಿಸಿದ ನಂತರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದಕ್ಕೆ 5 ಮಿನಿಟ್ಸ್ ಹಂಗೆ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ನಂತರ 1 ಸ್ಪೂನ್ ತಗೊಂಡು ಅದು ಎಷ್ಟು ಬೆಂದಿದೆ ಅಂತ ನೋಡಿಬಿಟ್ಟು ಮತ್ತು 5 ಮಿನಿಟ್ಸು ಒಂದು ಮುಚ್ಚಿಬಿಟ್ಟು ಬೇಯಿಸಬೇಕು. ಅದು ಲೋ ಫ್ಲೇಮಲ್ಲೇ ಇರಬೇಕು. ಈಗ ಉಪ್ಪುಗಾಯಿ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ 5 ಮಿನಿಟ್ಸ್ ಆದ ನಂತರ ಇದು ತಿನ್ನಲು ರೆಡಿಯಾಗಿರುತ್ತೆ. ಉಪ್ಪುಗಾಯಿ ಅನ್ನ ಸಾಂಬಾರು ಸೈಡ್ ಡಿಶ್ ಆಗಿ ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.